ಅಂತ ನೋಡೋಣ. ಚಿರನಿದ್ರೆಗೆ ಜಾರಿದ ಆರ್ಥಿಕ ತಜ್ಞ ಮನಮೋಹನ್ ಸಿಂಗ್ ಅವರಿಗೆ ಇಡೀ ದೇಶವೇ ಶ್ರದ್ಧಾಂಜಲಿಯನ್ನ ಸಲ್ಲಿಸ್ತಾ ಇದೆ. ದೇಶಾದ್ಯಂತ ನಾಯಕರುಗಳು ಡಾಕ್ಟರ್ ಸಿಂಗ್ ಅವರಿಗೆ ಅಶ್ರು ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ದೆಹಲಿಯಲ್ಲಿ ಎಐಸಿಸಿ ಕಚೇರಿಯಲ್ಲಿ ಗಣ್ಯರ ಕಣ್ಣೀರ ನಮನಗಳು ಡಾಕ್ಟರ್ ಸಿಂಗ್ ಅವರಿಗೆ ಸಲ್ತಾ ಇವೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಅನೇಕ ಪ್ರಮುಖ ನಾಯಕರುಗಳು, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಅಂತಿಮ ದರ್ಶನವನ್ನು ಪಡ್ಕೊಂಡಿದ್ದಾರೆ. ಇವತ್ತು ರಾಜ್ಘಾಟ್ ಬಳಿ ಮನಮೋಹನ್ ಸಿಂಗ್ ಅವರ ಅಂತ್ಯಕ್ರಿಯೆ ನೆರವೇರಲಿದೆ. ಸಿಖ್ ಧರ್ಮದ ವಿಧಿವಿಧಾನದಂತೆ ಅಂತ್ಯ ಸಂಸ್ಕಾರ ನಡೆಯಲಿದೆ. ದೆಹಲಿಯಿಂದ ನೇರ ಪ್ರಸಾರದ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಇಂದು ನೆರವೇರಲಿದೆ. ಎಐಸಿಸಿ ಪ್ರಧಾನ ಕಚೇರಿಯಲ್ಲಿ ಅವರ ಪಾರ್ಥಿವ ಶರೀರವನ್ನು ಇಡಲಾಗಿದೆ. ಇವರ ಕುರಿತಾದ ಟೀಕೆಗಳೇನೇ ಇದ್ದರೂ ಕೂಡ ಅವರು ಮಾಡಿದ ಸಾಧನೆಗಳು ಹೆಚ್ಚಾಗಿ ಎದ್ದು ಕಾಣಿಸ್ತಾ ಇದ್ದಾವೆ. ಅದು ಜಾಗತೀಕರಣ, ಆರ್ಥಿಕ ಉದಾರೀಕರಣದಿಂದ ಹಿಡಿದು ಆರ್ಟಿಐ ಕಾಯ್ದೆಗಳನ್ನು ಜಾರಿಗೆ ತರುವವರೆಗೆ ಅನೇಕ ವಿಚಾರಗಳಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಭಾರತೀಯರ ನೆನಪಿನಲ್ಲಿ ಚಿರಸ್ಮರಣೀಯರಾಗಿ ಉಳಿತಾರೆ. ದೇಶಾದ್ಯಂತ ಕಾಂಗ್ರೆಸ್ ಕಾರ್ಯಕರ್ತರು, ನಾಯಕರುಗಳು, ಗಣ್ಯರು, ಮನಮೋಹನ್ ಸಿಂಗ್ ಕುಟುಂಬದ ಆಪ್ತೇಷ್ಟರು ಅಲ್ಲಿ ಬಂದು ನೆರೆದಿದ್ದಾರೆ. ಅವರ ಅಂತ್ಯಕ್ರಿಯೆಗೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಹಾಗೆಯೇ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಅಲ್ಲಿ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಪಕ್ಷಾತೀತವಾಗಿ ಅನೇಕ ಗಣ್ಯರು ಬಂದು ಮನಮೋಹನ್ ಸಿಂಗ್ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅವರ ಬದುಕಿನ ಕ್ಷಣಗಳನ್ನು ಸ್ಮರಿಸಿಕೊಳ್ತಾ ಇದ್ದಾರೆ. ಸುಮಾರು 33 ವರ್ಷಗಳ ರಾಜಕೀಯ ಜೀವನ, ಅಧಿಕಾರ ಜೀವನ, ಆ ನಂತರ 4-5 ದಶಕಗಳ ರಾಜಕೀಯ ಜೀವನ. ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ಅವರು ಗೌರವ ಪದವಿಯನ್ನು ಪಡೆದಿದ್ದರು. ಅದೇ ರೀತಿ ದೇಶ ವಿದೇಶಗಳ ಅರ್ಥಶಾಸ್ತ್ರಜ್ಞರೊಂದಿಗೆ ಸದಾ ಸಮಾಲೋಚನೆಯನ್ನು ನಡೆಸ್ತಿದ್ರು. ರಫ್ತು ವ್ಯವಹಾರಗಳ ವಿಚಾರವಾಗಿ ಕೂಡ ಸಾಕಷ್ಟು ಮಾಹಿತಿಯನ್ನು ಇತರರಿಗೂ ಕೂಡ ಕೊಡ್ತಾ ಇದ್ರು. ದೇಶದ ನೀತಿ ನಿರೂಪಣೆಯಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಹಣಕಾಸು ನೀತಿ ನಿರೂಪಣೆಯಲ್ಲಂತೂ ಮನಮೋಹನ್ ಸಿಂಗ್ ಅವರಿಗೆ ಸಾಟಿಯೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಅವರು ಪ್ರಮುಖ ಪಾತ್ರವನ್ನು ಕಾಂಗ್ರೆಸ್ ಅಧಿಕಾರಾವಧಿಯ ಸಂದರ್ಭದಲ್ಲಿ ವಹಿಸಿದ್ರು. ವಿ ನರಸಿಂಹರಾವ್ ಸಂಪುಟದಲ್ಲಿ ಹಣಕಾಸು ಸಚಿವರಾಗಿದ್ದರು. ಅವರ ಬದುಕಿನ ಮೈಲಿಗಲ್ಲುಗಳನ್ನು ಈಗ ಸಾಕಷ್ಟು ಬಾರಿ ಸಾಕಷ್ಟು ಪ್ರಮುಖರು ಕಳೆದ 2 ದಿನಗಳಿಂದ ಕೂಡ ನೆನೆಸಿಕೊಳ್ತಾ ಇದ್ದಾರೆ. ಹೇಗಿತ್ತು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಬದುಕು ಮತ್ತು ಆ ಬದುಕಿನ ಮೈಲಿಗಲ್ಲುಗಳು ಅನ್ನುವಂಥದ್ದು. ಭಾರತೀಯ ರಿಸರ್ವ್ ಬ್ಯಾಂಕ್ನ ಗವರ್ನರ್ ಆಗಿ ಕೂಡ ಅವರು ಕಾರ್ಯನಿರ್ವಹಿಸಿದ್ದಾರೆ. ಪ್ರಧಾನಮಂತ್ರಿಗಳ ಸಲಹೆಗಾರರಾಗಿ ಕಾರ್ಯನಿರ್ವಹಿಸಿದ್ದಾರೆ.
ವಿಶ್ವವಿದ್ಯಾಲಯ ಅನುದಾನ ಆಯೋಗದ ಅಧ್ಯಕ್ಷರಾಗಿ ಹೀಗೆ ಸರ್ಕಾರದ ವಿವಿಧ ಹುದ್ದೆಗಳನ್ನ ಉನ್ನತ ಸ್ಥಾನಗಳನ್ನ ಡಾಕ್ಟರ್ ಸಿಂಗ್ ಅವರು ಅಲಂಕರಿಸಿದ್ರು. ಅಷ್ಟೇ ಅಲ್ಲ, ಅವರು ಅಕಾಡೆಮಿಷಿಯನ್ ಆಗಿ ಇದ್ದುಕೊಂಡು ಕೂಡ ಅಲ್ಲಿಂದ ರಾಜಕಾರಣಕ್ಕೆ ಬಂದು ಅಲ್ಲಿ ಸ್ಟೇಟ್ಸ್ಮನ್ ಆಗಿ ಬೆಳೆಯುವಲ್ಲಿಯವರೆಗಿನ ಅವರ ಪಯಣ ಇದೆಯಲ್ಲ, ಸಾಕಷ್ಟು ಆಸಕ್ತಿದಾಯಕವಾದಂತಹ ಪಯಣ. ಅವರು ಇದ್ದಂತಹ ಪ್ರಧಾನಿಯಾಗಿದ್ದಂತಹ ಆ ಒಂದು ಸಂದರ್ಭದಲ್ಲಿ ಭಾರತದ ಆರ್ಥಿಕತೆ ಸಾಕಷ್ಟು ಕುಸಿತ ಕಂಡಿತ್ತು. ಆ ಸಂದರ್ಭದಲ್ಲಿ ಆರ್ಥಿಕತೆಗೆ ಹೊಸ ಚೈತನ್ಯ ನೀಡುವಂತಹ ಕೆಲಸವನ್ನ ಡಾಕ್ಟರ್ ಮನಮೋಹನ್ ಸಿಂಗ್ ಮಾಡಿದ್ರು. ಜಗತ್ತಿನಾದ್ಯಂತ ಗಣ್ಯರ ಸಂಪರ್ಕ ಅವರಿಗಿತ್ತು. ಆರ್ಥಿಕತೆಯ ವಿಚಾರದಲ್ಲಿ ಹಲವು ಕೊಡುಕೊಳ್ಳುವಿಕೆ ಅವರಿಗೆ ಜಗತ್ತಿನಾದ್ಯಂತ ಜನರೊಂದಿಗೆ ಸಾಧ್ಯ ಆಗ್ತಾ ಇತ್ತು. ಅವರ ಮೌನಕ್ಕಾಗಿ ಅವರು ಟೀಕಾಕಾರರ ಟೀಕೆಯನ್ನು ಕೂಡ ಎದುರಿಸಿದ್ರಾದರೂ ಕೂಡ ಅವರ ಆರ್ಥಿಕ ತಜ್ಞತೆಯಿಂದಾಗಿ ಜನರ ಮೆಚ್ಚುಗೆಯನ್ನು ಕೂಡ ಗಳಿಸಿದ್ರು. ಭಾರತದ 14ನೇ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ರು. ಇವರ ಜೀವಿತಾವಧಿಯಲ್ಲಿ ಆಡಳಿತದ ವಿಚಾರವಾಗಿ ಸಾಕಷ್ಟು ಹಗರಣಗಳು, 10 ರಿಂದ 13 ಹಗರಣಗಳು ಬಂದರೂ ಕೂಡ ಮನಮೋಹನ್ ಸಿಂಗ್ ಅವರ ಹೆಚ್ಚಿನ ಒಳ್ಳೆಯ ವಿಚಾರಗಳು ಕೂಡ ಹೆಚ್ಚಿನ ಸದ್ದು ಮಾಡಿದವು. ಡಾಕ್ಟರ್ ಸಿಂಗ್ ಅವರ ಉಸ್ತುವಾರಿಯಲ್ಲಿ ಭಾರತ ತನ್ನ ಇತಿಹಾಸದಲ್ಲೇ ಆವರೆಗಿನ ಇತಿಹಾಸದಲ್ಲೇ ಅತ್ಯಧಿಕ ಬೆಳವಣಿಗೆ ದರವನ್ನು ಕಂಡಿತ್ತು. ಸರಾಸರಿ 7.7ರಷ್ಟು ಸುಮಾರು $2 ಟ್ರಿಲಿಯನ್ ಆರ್ಥಿಕತೆಯಾಗಿ ಆ ಅವಧಿಯಲ್ಲಿ ಮಾರ್ಪಟ್ಟಿತ್ತು. ಇವತ್ತು ಏನು ನಾವು ಮೋದಿ ಯುಗದಲ್ಲಿ ಆರ್ಥಿಕ ಬೆಳವಣಿಗೆಯನ್ನ ಸಂಪನ್ನತೆಯನ್ನ ನೋಡ್ತಾ ಇದ್ದೇವೆ, ಇದಕ್ಕೆ ಅಲ್ಲಿಂದಲೇ ಆರಂಭ ಆಗಿತ್ತು ಅನ್ನುವಂಥದ್ದನ್ನ ಕಾಣಬಹುದು. ಲಕ್ಷಾಂತರ ಜನರ ಜೀವನ ಮಟ್ಟವನ್ನು ಹೆಚ್ಚಿಸುವ ಮೂಲಕ ಆವತ್ತು ಭಾರತ ಒಂದು ಪ್ರಬಲ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮುವ ಎಲ್ಲ ಲಕ್ಷಣಗಳನ್ನ ತೋರಿಸಿತ್ತು. ಮುಂದೆ ಈಗ ಮೋದಿ ಕಾಲದಲ್ಲಿ ಪ್ರಬಲ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮುತ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ನಾಗರಿಕರ ಆಹಾರದ ಹಕ್ಕು, ಶಿಕ್ಷಣದ ಹಕ್ಕು, ಮಾಹಿತಿಯ ಹಕ್ಕು ಇವುಗಳೆಲ್ಲವನ್ನೂ ಕೂಡ ಖಾತ್ರಿಪಡಿಸುವ ಮಸೂದೆಗಳ ಅಂಗೀಕಾರ ಇವರ ಅವಧಿಯಲ್ಲಿ ಆಯಿತು. ಮಾಹಿತಿಯ ವಿಚಾರದಲ್ಲಿ ಡಾಕ್ಟರ್ ಸಿಂಗ್ ಅವರ ಕಾಲದಲ್ಲಿ ಕ್ರಾಂತಿಯೇ ಆಯಿತು ಅಂತ ಹೇಳಬಹುದು. ಭಾರತದ ಆರ್ಥಿಕತೆಯ ವಿಚಾರದಲ್ಲಿ ನವೀನ ಚಿಂತನೆಗಳನ್ನು ಪರಿಚಯಿಸುವಲ್ಲಿ ಮಹತ್ವದ ಪಾತ್ರವನ್ನ ಡಾಕ್ಟರ್ ಸಿಂಗ್ ಅವರು ವಹಿಸಿದರು. ಅದಕ್ಕೆ ಅವರು ನಡೆದು ಬಂದ ಆ ಹಾದಿಯೂ ಕೂಡ ಕಾರಣವಾಗಿತ್ತು. ಒಬ್ಬ ಅಕಾಡೆಮಿಷಿಯನ್ ಆಗಿ ಅವರು ನಡೆದು ಬಂದ ಹಾದಿ, ಅವರ ತಜ್ಞತೆ, ಅವರು ಪಡೆದಿದ್ದಂತಹ ಡಿಗ್ರಿಗಳು, ಪಂಜಾಬ್ ವಿಶ್ವವಿದ್ಯಾಲಯದಿಂದ ಅರ್ಥಶಾಸ್ತ್ರದಲ್ಲಿ ತಮ್ಮ ಪದವಿ ಪಡೆದ್ರು. ಆನಂತರ ಸ್ನಾತಕೋತ್ತರ ಪದವಿಗಳನ್ನು ಕೂಡ ಪಡೆದ್ರು. ಅನಂತರ 1957ರಲ್ಲಿ ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದಿಂದ ಆರ್ಥಿಕ ಟ್ರಿಪೋಸ್ ಅನ್ನ ಪೂರ್ಣಗೊಳಿಸಿದ್ರು. 1962ರಲ್ಲಿ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಿಂದ ಅರ್ಥಶಾಸ್ತ್ರದಲ್ಲಿ ಡಿಫಿಲ್ ಗೌರವವನ್ನು ಅವರು ಪಡೆದರು. ಅನಂತರ ಪಂಜಾಬ್ ವಿಶ್ವವಿದ್ಯಾಲಯದಲ್ಲಿ ಬೋಧನೆ ಮಾಡ್ತಾ ಇದ್ರು. ಅನಂತರ ಡೆಲ್ಲಿ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಲ್ಲಿ ಬೋಧನೆ ಮಾಡ್ತಾ ಇದ್ರು. ಇನ್ನು 1971ರಲ್ಲಿ ವಾಣಿಜ್ಯ ಸಚಿವಾಲಯದ ಆರ್ಥಿಕ ಸಲಹೆಗಾರರಾಗಿ ಭಾರತ ಸರ್ಕಾರವನ್ನ ಸೇರಿದ್ರು. ಅನಂತರ ಶೀಘ್ರದಲ್ಲೇ ಹಣಕಾಸು ಸಚಿವಾಲಯದ ಮುಖ್ಯ ಆರ್ಥಿಕ ಸಲಹೆಗಾರರಾಗಿ 1972ರಲ್ಲಿ ಬಡ್ತಿಯನ್ನು ಕೂಡ ಪಡೆದರು. ಅನಂತರ 87ರಿಂದ 90ರವರೆಗೆ ಜಿನೇವಾದಲ್ಲಿದ್ರು. ಇನ್ನು ಹಣಕಾಸು ಸಚಿವಾಲಯದ ಕಾರ್ಯದರ್ಶಿ, ಯೋಜನಾ ಆಯೋಗದ ಉಪಾಧ್ಯಕ್ಷ, ಭಾರತೀಯ ರಿಸರ್ವ್ ಬ್ಯಾಂಕ್ನ ಗವರ್ನರ್, ಪ್ರಧಾನಮಂತ್ರಿಯ ಸಲಹೆಗಾರ, ವಿಶ್ವವಿದ್ಯಾಲಯ ಅನುದಾನ ಆಯೋಗದ ಅಧ್ಯಕ್ಷ, ಹೀಗೆ ಹಲವು ಮಹತ್ವದ ಸ್ಥಾನಗಳನ್ನು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಯಶಸ್ವಿಯಾಗಿ ನಿರ್ವಹಿಸಿದರು. 91ರಿಂದ ರಾಜ್ಯಸಭೆಯ